ಇವತ್ತು ಹೇಮಾವತಿ ಸ್ಟ್ಯಾಚ್ಯೂ ಮುಂದೆ ಹಾಸನದಲ್ಲಿ ವಿದ್ಯಾರ್ಥಿಗಳು ನಾವು ಪ್ರತಿಭಟನೆನ ಮಾಡ್ತಿದ್ದೀವಿ. ವಿಷಯ ಏನಂತ ಹೇಳಿದ್ರೆ, ನಿನ್ನೆ ದೆಹಲಿಯಲ್ಲಿ ಏನು ವಿದ್ಯಾರ್ಥಿ ಯುವ ಜನರು ಆ ಪಾರ್ಲಿಮೆಂಟ್ ಚಲೋಲಿ ಭಾಗವಹಿಸಿದ್ರು, ಆ ವಿದ್ಯಾರ್ಥಿ ಯುವ ಜನರ ಮೇಲೆ ಏನು ಲಾಠಿ ಚಾರ್ಜ್ ನ ಮಾಡಿದ್ದಾರೆ, ಮತ್ತೆ ಟಿಯರ್ ಗ್ಯಾಸ್ ನ ಪ್ರಯೋಗ ಮಾಡಿದ್ದಾರೆ. ಇದನ್ನ ವಿರೋಧಿಸಿ ಇವತ್ತು ಹೋರಾಟ ಮಾಡ್ತಿದೀವಿ. ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆ ಇದನ್ನ ಅತ್ಯುಗ್ರವಾಗಿ ಖಂಡಿಸುತ್ತೆ ಸ್ನೇಹಿತರೆ. ಇವತ್ತು ನಮ್ಮ ದೇಶದಲ್ಲಿ ನೀಟ್ ಎಕ್ಸಾಮ್ 23 ಲಕ್ಷ ವಿದ್ಯಾರ್ಥಿಗಳು ಬರ್ದಿದ್ದಾರೆ. ನೀಟ್ ಪೇಪರ್ ಲೀಕ್ ಆಗಿದೆ. ಇದಕ್ಕೆ ಏನು ಕಾರಣರಾಗಿರೋಂತ NTA ಟೆಸ್ಟಿಂಗ್ ಏಜೆನ್ಸಿ ಏನ್ ನಡೆಸಿದೆ, ಇವತ್ತು ಬರೀ ನೀಟ್ ಪೇಪರ್ ಒಂದೇ ಅಲ್ಲ, ಅವ್ರು ನಡೆಸಿರೋಂತ 100 ಪೇಪರ್ಗಳು ಎಕ್ಸಾಮ್ ಪೇಪರ್ಸ್ ಲೀಕ್ ಆಗಿದಾವೆ. ಈ ಒಂದು ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡೋದಕ್ಕೆ NTA ಲಾಯಕ್ಕಿಲ್ಲ. ಇವತ್ತು ನೀವು ಅದನ್ನ ತೆಗ್ದಾಕಿ, ಅದನ್ನ ರದ್ದು ಮಾಡಿ. ಜೊತೆಗೆ ಈ ಒಂದು ಏನು 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರ ಒಂದು ಜವಾಬ್ದಾರಿನ ತಗೊಂಡು ನೈತಿಕ ಹೊಣೆನ ಹೊತ್ಕೊಂಡು ಧರ್ಮೇಂದ್ರ ಪ್ರಧಾನ್ ಅವರು ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡ್ಬೇಕಂತ ಹೇಳಿ ಆಗ್ರಹಿಸಿ ನಿನ್ನೆ ಏನು ಹೋರಾಟ ಆಗ್ತಿತ್ತು, ಆ ಹೋರಾಟದ ಹತ್ತಿಕ್ಕದಕ್ಕೆ ಇವತ್ತು ಏನು ಲಾಠಿ ಚಾರ್ಜ್ ಮಾಡಿದ್ದಾರೆ. ಇದನ್ನ ವಿರೋಧಿಸ್ತೀವಿ ಸ್ನೇಹಿತರೆ. ನಮ್ಮ ದೇಶ ಇವತ್ತು ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಕರಿತೀವಿ. ಇವತ್ತು ಈ ಡೆಮೋಕ್ರೆಟಿಕ್ ಕಂಟ್ರಿಯಲ್ಲೇನೆ ಇವತ್ತು ಸ್ಟೂಡೆಂಟ್ಸ್ ಯೂತ್ಸ್ ನ್ಯಾಯ ಕೇಳೋದಕ್ ಬಂದ್ರೆ ಇವತ್ತು ಅವ್ರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ, ಲಾಠಿ ಚಾರ್ಜ್ ನ ಎಸಗ್ತಿದ್ದಾರೆ. ಇದನ್ನ ನಾವು ವಿರೋಧಿಸ್ತೀವಿ ಸ್ನೇಹಿತರೆ. ಇಲ್ಲಿ ನಾವು ಕೇಳೋದಕ್ಕೆ ಇಷ್ಟಪಡ್ತೀವಿ, ಇದು ನಿಜವಾದ ಏನು ಡೆಮೋಕ್ರೆಟಿಕ್ ಕಂಟ್ರಿನಾ? ಇದು ಏನು ಯೂತ್ಸಿಗೆ ಸ್ಟೂಡೆಂಟ್ಸ್ ನ ಇವತ್ತು ಈ ತರ ನಡೆಸ್ಕೊಳ್ಳೋದು ಯಾವ ರೀತಿ ನ್ಯಾಯ ಇದು? ಇದನ್ನ ಪ್ರಶ್ನೆ ಮಾಡ್ತಾ